ಸ್ವಾಗತ. ಇವತ್ತು ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಕ್ವಶನ್ ಪೇಪರನ್ನು ಸೆಟ್ 5ದಲ್ಲಿ ಹಾಕ್ತಾ ಇದ್ದೀವಿ. ಆಲ್ರೆಡಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಹಿಂದಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಹಾಕಿದ್ದೀವಿ. ಅಷ್ಟಲ್ಲದೆ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ SSLC ಆ್ಯನ್ಯುವಲ್ ಎಕ್ಸಾಮ್ 2023 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಅಂತ, ಅದನ್ನು ಒತ್ತಿ ಸಹ ನೋಡ್ಬೋದು. ಸೊ ನೋಡೋಣ ಹಿಂದಿ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಕ್ವಶನ್ಸ್ ಇದಾವೆ ಮತ್ತು ಕೀ ಆನ್ಸರ್ಸ್ ಇದಾವೆ ಅಂತ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಮಲ್ಟಿಪಲ್ ಚಾಯ್ಸ್ ಗ್ರಾಮರ್ನ ಫಸ್ಟ್ ಕ್ವಶನ್ ಇತ್ತು ವಿದ್ಯಾರ್ಥಿಗಳೇ. ನೌಕರ್ ಶಬ್ದಕ ಎಸ್ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ ನೌಕರಾನಿ ಅಂತಕ್ಕಂಥದ್ದು. ಮಚಲಿ ಶಬ್ದಕ ಬಹುವಚನ ರೂಪ ಹೇ ಅಂತ ಕೇಳಿದ್ದಾರೆ. ಆಯ್ಕೆ ಎ ಮಚಲಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೋನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪೆ ಅಂತ ಕೇಳಿದ್ದಾರೆ. ಸಿ ಸುಲಾನಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಮುಂದಿನ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, ಪ್ರಶ್ನೆ 4. ಆಯಾತ್ ಕಾ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ನಿರ್ಯಾತ ಅಂತಕ್ಕಂಥದ್ದು ಎ ಆಪ್ಷನ್ ರೈಟ್ ಆನ್ಸರ್. ವೃದ್ಧಿ ಸಂಧಿ ಕಾ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವೃದ್ಧಿ ಸಂಧಿ ಅಂತಂದರೆ ಏಕೈಕ ಅಂತ ಆಗಬೇಕು, ಇದು ಏಕಾಏಕ ಅಂತ ಇದೆ, ಸೊ ಅದು ತಪ್ಪದ ಏಕೈಕ. ರಾಜಮಹಲ್ ಶಬ್ದ ಮೇ ಸಮಾಸ ಅಂತ ಕೇಳಿದ್ದಾರೆ, ಅದು ಬಿ ತತ್ಪುರುಷ ಸಮಾಸ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮಾತೃಭೂಮಿ ಕವಿತಾ ಮೇ ದೇಶ ಪ್ರೇಮ್ ಡ್ಯಾಶ್ ಝಲಕ್ ದಿಖಾಯಿ ದೇತಿ ಅಂತ ಇದೆ, ದೇಶ ಪ್ರೇಮ್ ಕಿ ಝಲಕ್ ದಿಖಾಯಿ ದೇತಿ ಅಂತ ಆಗಬೇಕು. ಸೊ ಬಡಿ ಕಿಯಲ್ಲಿ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಬಾಲ್ ಬಾಲ್ ಬಚ್ನಾ ಮುಹಾವರೆ ಕಾ ಅರ್ಥ ಕ್ಯಾ ಹೇ ಅಂತ ಇದೆ. ಸೊ ಅದರ ಉತ್ತರ ಏನಾಗ್ತದಪ್ಪ ಅಂದ್ರೆ ಖತ್ರೆ ಸೆ ಬಚ್ನಾ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಅನುರೂಪತ ಪ್ರಶ್ನೆಗಳನ್ನು ನೋಡೋಣ. ರೇವಡಿ ಬೇಚನೆ ವಾಲಾ ಇಮಾನ್ದಾರ್ ನಿಕ್ಲಾ ಇದೆ, ಸೇಬ್ ಬೇಚನೆ ವಾಲಾ ಅಂತ ಕೇಳಿದ್ದಾರೆ. ಬೇ ಇಮಾನ್ದಾರ್ ನಿಕ್ಲಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 10. ಬಸಂತ್ ಕಿ ಸಚ್ಚಾಯಿ ಇಮಾನ್ದಾರಿ ಸೆ ಸಿಕ್ ಮಿಲ್ತಿ ಹೇ, ಗಿಲ್ಲು ಅಂತ ಇದೆ. ಎಸ್ ಅದ ಉತ್ತರ ಏನಾಗ್ತದಪ್ಪ ಅಂದ್ರೆ ಪ್ರಾಣಿಯೋಕೆ ಪ್ರತಿ ದಯಾ ಅಂತಕ್ಕಂಥದ್ದು ಬರಿಬೇಕು. ಈ ಗವರ್ನೆನ್ಸ್ ಅಂದರೆ ಪಾರದರ್ಶಿ ಪ್ರಶಾಸನ, ವಿಡಿಯೋ ಕಾನ್ಫರೆನ್ಸ್ ಅಂದರೆ ವಿಚಾರ ವಿನಿಮಯ ಅಂತ ಬರಿಬೇಕಿತ್ತು. 12ನೇ ಪ್ರಶ್ನೆ, ಮಾತೃಭೂಮಿ ಭಗವತಿ ಚರಣ ವರ್ಮ ಇದೆ. ಸೂರ್ ಶಾಮಿ ಏನಾಗ್ತದೆ ಅಂದ್ರೆ ಸೂರದಾಸ್ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು. ಬಿಚೇಂದ್ರಿಕೆ ಮಾತಾ ಪಿತಾ ಕೌನ್ ಥೆ ಅಂತ ಇದೆ. ಆನ್ಸರ್ ಬಿಚೇಂದ್ರಿಕೆ ಮಾತಾ ಹಂಸಾದೇವಿ ನೇಗಿ और पिता किशन पाल सिंह थे. ನೆಕ್ಸ್ಟ್ ಕ್ವಶನ್, ಸಿಂಗಪೂರ್ ಆದಿವಾಸಿ ಕಹಾ ರಹತೆ ಥೆ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಸಿಂಗಪೂರ್ ಆದಿವಾಸಿ ಪೂರ್ವೋತ್ತರ ಭಾರತ್ ಮೇ ರಹತೆ ಥೆ ಅಂತಕ್ಕಂಥದ್ದು. ಜೈ ಹಿಂದ್ ಕಾ ನಾದ್ ಕಹಾ ಕಹಾ ಪರ್ ಗುಂಜನಾ ಚಾಹಿಯೆ ಅಂತ ಇದೆ. ಸೊ ಉತ್ತರ ನೋಡೋದಾದರೆ ಜೈ ಹಿಂದ್ ಕಾ ನಾದ್ ಸಕಲ ನಗರ और ಗ್ರಾಮೋं में गुंजना चाहिए. 1 ಮಾರ್ಕಲ್ಲಿ ಲಾಸ್ಟ್ ಕ್ವಶನ್ ಇತ್ತು. ತುಳಸಿದಾಸ್ ಮುಖ ಕೋ ಕ್ಯಾ ಮಾನ್ತೆ ಹೇ ಅಂತ ಇದೆ. ಆನ್ಸರ್ ತುಳಸಿದಾಸ್ ಮುಖ ಕೋ ಮುಖ್ಯ ಮಾನ್ತೆ ಹೇ ಅಂತ ಉತ್ತರ ಬರೀಬೇಕಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ 17 ಇದೆ. ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋದಾದರೆ ದುಕಾನ್ದಾರ್ನೆ ಲೇಖಕ್ ಕೋ ತಾಜೆ ಸೇಬ್ ಕೆ ಬಾರೆ ಮೇ ಬತಾಯಾ. ಉಸ್ನೆ ಕಹಾ ಸೇಬ್ ಖಾಸ್ ಕಶ್ಮೀರ್ ಹೇ और उससे खाने से लेखक की तबीयत खुश हो जाएगी ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅನ್ನೋದು ಇತ್ತು. ಮುಂದಿನ ಪ್ರಶ್ನೆ, ಆಸಿ ಅಮ್ಮಾಜಿ ಅಬ್ದುಲ್ ಕಲಾಂ ಜಿ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ. ಆನ್ಸರ್ ಇದೆ 18ರಲ್ಲಿ अब्दुल कलाम जी को अपनी माता के साथ रसोई घर में नीचे बैठकर खाने की आदत थी. उनकी माँ उन्हें केले के पत्ते पर खाना परोसती थी. खाने में चावल एवं सुगंधित स्वादिष्ट सांबार हुआ करता था और साथ में घर का बना अचार और नारियल की ताजी चटनी हुआ करती थी ಅಂತ ಉತ್ತರದಲ್ಲಿ ನೀವು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 18, लेखक ने मंत्री को क्या समझाया ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ लेखक ने मंत्री को समझाते हुए कहा कि वे चोरी वाली बात को पुलिस तक न पहुंचाए क्योंकि यह ईमानदारों का सम्मेलन है और बात अगर पुलिस तक पहुंच जाएगी तो यह सम्मेलन के लिए अशोभनीय होगा ಅನ್ನೋದು ಉತ್ತರ ಬರೀಬೇಕು ಆಗ್ತದೆ. एवरेस्ट की चोटी पर पहुंचकर बिचेंद्री ने क्या किया ಅಂತ ಕ್ವಶನ್ ಇದೆ. ಆನ್ಸರ್ ನೋಡೋದಾದ್ರೆ 20ರಲ್ಲಿ एवरेस्ट की चोटी पर पहुंचने का सपना पूरा होने पर बिचेंद्री ने बर्फ को अपने माथे को लगाकर सागर माते के ताजे का चुंबन किया. उसके बाद हनुमान चालीस का पाठ किया और माँ दुर्गा की मूर्ति का पूजन किया. फिर नेता अंगद दोर्जी के प्रति आदर भाव प्रकट किया ಅಂತ ಉತ್ತರ ಇತ್ತು. 21 मातृभूमि का स्वरूप कैसे सुशोभित है. आंसर, कवि भगवती चरण वर्मा मातृभूमि का स्वरूप सुंदर रीति से उभारा है. उन्होंने मातृभूमि की विशेषता तथा उसके स्वरूप का परिचय दिया है. मातृभूमि अर्थात भारत माता के एक हाथ में न्याय पताका है तो दूसरे हाथ में ज्ञान का दीपक है. इस ज्ञान के दीपक से वह जगत का रूप बदल देगी. अंधकार और अन्याय को हटाकर सारे नगरों और गांवों में ज्ञान का प्रकाश फैलाएगी ಅಂತ ಉತ್ತರವನ್ನು ನೀವುಗಳು ಬರೀಬೇಕಿತ್ತು.
22nd ಕ್ವಶನ್ ಇತ್ತು, ಕೃಷ್ಣ ಬಲರಾಮ್ ಕೆ ಸಾಥ್ खेलने क्यों नहीं जाना चाहते ಅಂತ ಇದೆ. ಉತ್ತರ ನೋಡೋಣ. बलराम कृष्ण के साथ खेलने नहीं जाना चाहते क्योंकि बलराम अपने सखाओं के साथ मिलकर श्री कृष्ण के तंग करते हुए बार बार चिढ़ाते हैं कि यशोदा माँ ने मोल देकर खरीदा है ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಎಸ್ 23, ಶನಿ ಕಿಸ್ಕಾ ಪುತ್ರ ಹೇ ಶನೈಚರ್ का अर्थ क्या है ಅಂತ ಕೇಳಿದ್ದಾರೆ. ಸೊ ಉತ್ತರ ಇತ್ತು 23ದಲ್ಲಿ ನೋಡ್ಕೊಡ್ರಿ, ಶನಿ ಸೂರ್ಯ का पुत्र है शनैचर का अर्थ धीमी गति से चलने वाला. ಅದರಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು, ಶನಿಗ್ರಹ का निर्माण किस प्रकार हुआ है ಅಂತ ಇದೆ. ಸೊ 23ರಲ್ಲಿರ್ತಕ್ಕಂಥ ಆನ್ಸರ್ಸ್ಗಳನ್ನ ದಯಮಾಡಿ ನೋಡಬೇಕು, ವಿಡಿಯೋಗಳನ್ನ ಪಾಸ್ ಮಾಡಿ. 23ರಲ್ಲಿ ಸತ್ಯ ಕ್ಯಾ ಹೋತಾ ಹೇ ಉಸ್ಕಾ ರೂಪ ಕೈಸೆ ಹೋತಾ ಹೇ ಅಥವಾ ನಾಗರಿಕ ಕೆ ಕೋಯಿ 3 ಕರ್ತವ್ಯ ಬತಾಯಿಯೇ ಅಂತ ಕೇಳಿದ್ದಾರೆ. ಸೊ 23ದಲ್ಲಿರ್ತಕ್ಕಂಥ ಆನ್ಸರ್ ಇತ್ತು ಸತ್ಯದ ಅರ್ಥ ಮತ್ತು ಅದರ ಸ್ವರೂಪ. ಮುಂದೆ ಯಾವುದಾದರೂ 3 ನಾಗರಿಕರ ಕರ್ತವ್ಯಗಳನ್ನು ತಿಳಿಸ್ತಕ್ಕಂಥದ್ದು ಬಗ್ಗೆ ಇತ್ತು. ಸೊ ಅವುಗಳನ್ನು ಪಾಸ್ ಮಾಡಿ ತಾವೇನು ಮಾಡಬೇಕಾಗ್ತದೆ ಅಂತಂದರೆ ವಿಡಿಯೋಗಳನ್ನು ನೋಡಿ ಕ್ಲಿಯರ್ ಆಗಿ ಆನ್ಸರ್ಸ್ಗಳು ಸಹಿತ ನಮಗೆ ಸಿಗ್ತದೆ. ನೀವು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕ್ವಶನ್ಸ್ಗಳ ಬಗ್ಗೆ ಹೆಚ್ಚು ಕೇರ್ಗಳನ್ನು ಮಾಡಬೇಕು, ಪ್ರಶ್ನೆ ಯಾವ ಥರ ಕೇಳ್ತಾ ಇದ್ದಾರೆ ಅಂತ. 3 ಅಂಕದ ಪ್ರಶ್ನೆಗಳಲ್ಲಿ ಕರ್ನಾಟಕಿ ಪ್ರಮುಖ ನದಿಯ ಅವ್ರ ಜಲಪ್ರಪಾತ ಕೌನ್ ಸೇ ಹೇ ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಪ್ರಸಿದ್ಧ ನದಿಗಳು ಮತ್ತು ಜಲಾಶಯಗಳ ಹೆಸರುಗಳನ್ನು ಬರೀಬೇಕಿತ್ತು. ನೆಕ್ಸ್ಟ್ ಕ್ವಶನ್, ಬಸಂತ್ ರಾಜ್ ಕಿಶೋರ್ ಕೆ ಪಾಸ್ ಕ್ಯೂ ನಹಿ ಲೌಟಾ ಅಂತ ಕೇಳಿದ್ದಾರೆ. ಸೊ ಇದಿತ್ತು 26ಅಲ್ಲಿ ಆನ್ಸರ್. ಮುಂದಿನ ಪ್ರಶ್ನೆ, ವ್ಯಾಪಾರ और बैंकिंग में इंटरनेट से क्या मदद मिलती है ಅಂತ ಕೇಳಿದ್ದಾರೆ. ಇದಿತ್ತು 27ಅಲ್ಲಿ ವ್ಯಾಪಾರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಲಾಭ. ಧೀರಜ್ ಸಕ್ಸೇನಾ को बुद्धिमान रोबोट की ज़रूरत क्यों थी ಅಂತ 28ನೇ ಪ್ರಶ್ನೆ ಇದೆ. ಸೊ ಇದಿತ್ತು 28 ಕ್ವಶನ್ ಅಲ್ಲಿರ್ತಕ್ಕಂಥ ಯಾಕೆ ಧೀರಜ್ ಸಕ್ಸೇನಾ ಅವರಿಗೆ ಬುದ್ಧಿಮಾನ್ ರೋಬೋಟ್ನ ಅವಶ್ಯಕತೆ ಇದೆ ಅಂತ ಸೂಚಿಸ್ತಕ್ಕಂಥದ್ದು. 30 अपने गांव को आदर्श गांव कैसे बनाया जा सकता है ಅಂತ ಕೇಳಿದ್ದಾರೆ ಬಾಲ್ ಶಕ್ತಿಯಿಂದ. ಸೊ ಇದು 29ನಲ್ಲಿರ್ತಕ್ಕಂಥ ಇಲ್ಲಿವರೆಗೆ ಆನ್ಸರ್ಸ್ ಇದೆ, ನೋಡ್ಕೊಡ್ರಿ. ಇನ್ನು 30ನೇ ಪ್ರಶ್ನೆ, ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या है ಅಂತ ಕೇಳಿದ್ದಾರೆ. ಅಭಿನವ ಮನುಷ್ಯ ಕವಿತಾದಲ್ಲಿ ಎಸ್ ಮಾನವ का सही ಪರಿಚಯನ ತೋರಿಸ್ತಕ್ಕಂಥ ಅಂಶ ಅಲ್ಲಿ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಚಿಂಟಿ के बारे में कवि क्या कहते हैं ಅಂತ ಕೇಳಿದ್ದಾರೆ. ಕೋಶಿಶ್ करने वालों की हार नहीं होती ಅಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು, ಅದನ್ನು ಸಹಿತ ನೋಡ್ಕೊಡ್ರಿ. ದೋಹ ಕೊಟ್ಟಿದ್ದಾರೆ, ದಯಾ ಧರ್ಮ का ಮೂಲ ಹೇ ಪಾಪ ಮೂಲ ಅಭಿಮಾನ, ಅದರ ಒಂದು ಭಾವಾರ್ಥವನ್ನು ಈ ಥರ ತಾವೇನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ. ಲಾಸ್ಟ್ ಅನುವಾದ ಮಾಡಲಿಕ್ಕೆ ಇಲ್ಲಿ ಕೊಟ್ಟಿದ್ರು ಎಸ್ ಇಮಾನ್ದಾರು ಕೆ ಸಮ್ಮೇಳನ ಮೇ ಪಾಠದ ವಾಕ್ಯಗಳಿತ್ತು, ಅದರ ಅನುವಾದವನ್ನು ಮಾಡಿದಾಗ ಈ ಥರ ಆಗ್ತದೆ. ನೀವು ಕನ್ನಡದಲ್ಲಾದರೂ ಮಾಡ್ಬೋದು, ಇಂಗ್ಲೀಷ್ನಲ್ಲಾದರೂ ಮಾಡ್ಬೋದು. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಲೇಖಿಕಾನೆ ಗಿಲರಿಕೋ ಕ್ಯಾ ಕ್ಯಾ ಸಿಕ್ಕಾಯ ಅಥವಾ ಗಿಲ್ಲುಕೆ ಅಂತಿಮ ದಿನ ಅಂತ ಇದೆ. ಆ 2 ಕ್ವಶನ್ಸ್ಗಳ ಆನ್ಸರ್ಸ್ಗಳನ್ನು ಇಲ್ಲಿ ಇದ್ದಾವೆ. ಸೊ ತುಂಬ ಚೆನ್ನಾಗಿ ಪಾಯಿಂಟ್ಸ್ ಇದ್ದಾವೆ. ಒಂದು 5 ಸಾಲುಗಳಲ್ಲಿ ಬರೆದ್ರೂ ಕೂಡ ನಿಮಗೆ ಖಂಡಿತವಾಗಿ 4ಕ್ಕೆ 4 ಅಂಕಗಳನ್ನು ಕೊಡ್ತಾರೆ. ಇನ್ನು ಪದ್ಯ ಇತ್ತು, ಅಸಫಲತಾದಿಂದ ಭಾಗವತುವರೆಗೆ 35ನೇ ಪ್ರಶ್ನೆ. ಸೊ ಇದು 35ನೇ ಪ್ರಶ್ನೆಯ ಒಂದು ಉತ್ತರ. ಇನ್ನು ಈ ಗದ್ಯ ಭಾಗವನ್ನು ಓದಬೇಕು. ಗದ್ಯ ಭಾಗವನ್ನು ಓದಿದ ನಂತರ ಇರ್ತಕ್ಕಂಥ ಈ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವುಗಳು ಕೊಡಬೇಕಿತ್ತು. ಸೊ ಗದ್ಯ ಭಾಗ ನೋಡ್ಕೊಡ್ರಿ, ಆಮೇಲೆ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಇಲ್ಲಿ ಆ ಗದ್ಯ ಭಾಗದಲ್ಲಿರ್ತಕ್ಕಂಥ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇನ್ನು ನಿಬಂಧ ಇದೆ, ರಾಷ್ಟ್ರೀಯ ತ್ಯೋಹಾರ್ ಇದೆ, ವನ ಮಹೋತ್ಸವ ಇದೆ, ಇಂಟರ್ನೆಟ್ನ ಲಾಭ ಮತ್ತು ಹಾನಿಗಳಿದ್ದಾವೆ. ಸೊ ಇಲ್ಲಿ ರಾಷ್ಟ್ರೀಯ ತ್ಯೋಹಾರ್ ಬಗ್ಗೆ ಇರತಕ್ಕಂಥ ನಿಬಂಧ ಇದೆ. ಎಸ್ ನೆಕ್ಸ್ಟ್ ಇರ್ತಕ್ಕಂಥದ್ದು ವನ ಮಹೋತ್ಸವವನ್ನು ಸೂಚಿಸ್ತಕ್ಕಂಥ ಅಂಶಗಳನ್ನು ತಿಳಿಸ್ತಕ್ಕಂಥ ನಿಬಂಧ ಇದೆ. ಇಲ್ಲಿ ಎಸ್ ಲಾಸ್ಟ್ ಇಂಟರ್ನೆಟ್ನ ಲಾಭ ಮತ್ತು ಹಾನಿ ಇದ್ದಾವೆ. ಸೊ ಎಕ್ಸಾಮ್ದಲ್ಲಿ ನಿಮಗೆ ಸಂಕೇತ ಬಿಂದುಗಳನ್ನು ಕೊಡ್ತಾರೆ, ಸಾಂಕೇತಿಕ ಬಿಂದುಗಳ ಆಧಾರದ ಮೇಲೇ ಬರಿಬೇಕು. ಅಂದರೆ ಪ್ರಸ್ತಾವನಾ, ಅರ್ಥ, ಲಾಭ, ಹಾನಿ, ಉಪಸಂಹಾರ ಅದನ್ನೇನು ಕೊಡ್ತಾರಲ್ಲ ಅದನ್ನೆಲ್ಲ ನೀವು ಬರೀಲೇಬೇಕು. ಹೀಗೆ ಲೆಂದಿಯಾಗಿ ಬರೆಯುವಂಗೆ ಇಲ್ಲ. ಪರೀಕ್ಷಾ ತಯಾರಿ ಕೆ ಬಾರೆ ಮೇ ಮಿತ್ರ ಕೋ ಪತ್ರ ಲಿಖಿ ಅಂತ ಇದೆ. ಸೊ ಈ ಥರ ಬರೀಬೇಕು. ಪ್ರೇಷಕ ಆಗಿರ್ಬೋದು, ಆಮೇಲೆ ಸಂಬೋಧನಾ, ಪತ್ರದ ಕಲೆವರ, ಲಾಸ್ಟ್ಗೆ ಇರ್ತಕ್ಕಂಥ ಸೇವಾ ಮೇ ಅಡ್ರೆಸ್ಗಳನ್ನು ಹಾಕಿ ಸಮಾಪನ ಮಾಡಬೇಕು. ಮಿತ್ರಕ್ಕೆ ನಾಮ ಪತ್ರ ಇತ್ತು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಚುಟ್ಟಿ ಪತ್ರ ಬರೀಬೇಕು. ಅದು 3 दिन की भाई की शादी के कारण ಅಂತ ಕೇಳಿದ್ದಾರೆ. ಸೊ ಈ ಥರ ಬರೀಬೇಕು. ಪ್ರೇಷಕ್, ಸೇವಾ ಮೇ, ಸಂಬೋಧನ್, ವಿಷಯ, ಎಸ್ ಕಲೇವರ್ ಆಗಬೇಕು, ಆಮೇಲೆ ಸಮಾಪನ ಅಂತ ಇಲ್ಲಿ ಈ ಥರ ಬರೆದ್ರೆ ನಿಮ್ಗೆ ಏನು ಮಾಡ್ತಾರೆ ಖಂಡಿತ 5 ಅಂಕಗಳನ್ನು ಕೊಡ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ವಿಡಿಯೋನ